ಹಾಯ್ ಎಲ್ಲರಿಗೂ, ಲಕ್ಕಿ ಅಡುಗೆ ಮನೆಗೆ ಸ್ವಾಗತ. ಬನ್ನಿ, ಇವತ್ತು ಈ ಎರಡು ಥರದ್ದು ತೋರಿಸ್ತಾ ಇದ್ದೀನಿ. ನೋಡಿ, ಇದೇನು ಅಂತ ನಿಮಗೆ ಗೊತ್ತಾಗಿಲ್ಲ ಕೆಲವೊಬ್ಬರಿಗೆ. ನೋಡಿ, ಇದು ಗೆಣಸು, ಮರಗೆಣಸು ಅಂತ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಆಲೂಗೆಡ್ಡೆ ಈ ಭೂಮಿ ಒಳಗಡೆ ಯಾವ ರೀತಿ ಇರುತ್ತೆ ಅದೇ ಥರ ಈ ಗೆಣಸು ಕೂಡ ಇರುತ್ತೆ. ಇದು ತುಮಕೂರು, ತಿಪಟೂರು ಮತ್ತು ಬೆಂಗಳೂರು ಕಡೆ ಜಾಸ್ತಿ ಇದು. ನೋಡಿ, ಇದು ತಿಂದರೆ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು. ಬಾಣಂತಿಯರಿಗಂತೂ ಕೊಟ್ಟರೆ ಸೊಂಟ, ಕೈ ಕಾಲು ನೋವು ಏನೂ ಬರಲ್ಲ, ಸೊಂಟ ಗಟ್ಟಿಯಾಗುತ್ತೆ. ಈ ಗೆಣಸನ್ನು ಬೇಯಿಸ್ಬಿಟ್ಟು ಇದ್ರ ನೀರು ಕುಡಿಬಹುದು, ಮತ್ತು ಅದೇ ನೀರಲ್ಲಿ ನೀವು ರಸಮ್ ಕೂಡ ಮಾಡ್ಕೋಬಹುದು. ಮತ್ತು ಈ ಗೆಣಸು ಹಪ್ಳಕ್ಕೆ ಕೂಡ, ಈ ಅಕ್ಕಿ ಹಪ್ಳಕ್ಕೆ ಕೂಡ ಬಳಸ್ಕೋಬಹುದು. ತುಂಬ ವೆರೈಟಿ ಮಾಡಬಹುದು ಇದರಲ್ಲಿ. ಆಲೂಗೆಡ್ಡೆ ಪಲ್ಯ ಯಾವ ರೀತಿ ಮಾಡ್ತೀರಾ ಸೇಮ್ ಅದೇ ರೀತಿ ಈ ಗೆಣಸನ್ನು ಉಪಯೋಗಿಸ್ಕೊಂಡು ಪಲ್ಯ ಕೂಡ ಮಾಡಬಹುದು. ಮತ್ತು ತುಂಬ ಚೆನ್ನಾಗಿರುತ್ತೆ ಈ ಗೆಣಸಿನ ಚಿಪ್ಸು. ನೋಡಿ, ಈ ರೀತಿ ಈ ಭೂಮಿ ಒಳಗಡೆ ಬೆಳೆದಿರುತ್ತೆ. ತುಂಬ ಈಗ ತಕ್ಷಣವೇ ನಾವು ಕಿತ್ತುಬಿಟ್ಟು ಫ್ರೆಶ್ ಆಗಿ ಇದನ್ನು ಒಂದು 2 ಅಥವಾ 3 ವಿಷಲ್ ಮಾಡಿ ಸ್ವಲ್ಪನೇ ಉಪ್ಪಾಕಿ ಬೇಯಿಸಿ ತಿಂದರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಈ ಧನುರ್ಮಾಸ, ಈ ಚಳಿನಲ್ಲಂತೂ ಆರೋಗ್ಯಕ್ಕೆ ಇದು ತುಂಬ ಒಳ್ಳೆಯದು. ನೋಡಿ, ಈ ರೀತಿ ಇರುತ್ತೆ. ನೋಡಿ, ಬೇಗ ಕೂಡ ಬರುತ್ತೆ ಸಿಪ್ಪೆ, ಏನು ಕಷ್ಟ ಏನು ಪಡಬೇಕಾಗಿಲ್ಲ. ನೋಡಿ, ಬಟ್ ಇದು ಹಾಲು, ಈ ಗೆಣಸಿನ ಒಳಗಡೆ ಇರೋ ಹಾಲನ್ನು ಒಣಗಲಿಕ್ಕೆ ಯಾವತ್ತೂ ಬಿಡಬಾರ್ದು, ಆಗ ಕಹಿ ಬರುತ್ತೆ. ನೀಟಾಗಿ ಒಂದು ಕವರ್ ಪ್ಯಾಕಿಂಗ್ ಮಾಡಿ ಫ್ರಿಜ್ನಲ್ಲಿ ತುಂಬ ದಿನ ಇಟ್ಕೋಬಹುದು. ನಿಮಗೆ ಬೇಕು ಅಂದಾಗ ನಿಮಗೆ ಏನು ವೆರೈಟಿ ಬೇಕು ಅದನ್ನು ನೀವು ಮಾಡಿಕೊಂಡು ತಿನ್ನಬಹುದು. ನೋಡಿ, ಇದು ರೈಟ್ ಬಂದು 40 ರೂಪಾಯಿ kg. ನೋಡಿ, ನಮ್ಮ ಸೈಡಂತೂ ಇದನ್ನು ನಾವು ತಿಂತೀವಿ. ಎಲ್ಲರೂ ನಮ್ಮ ಮನೆಯಲ್ಲಿ ಯಾರಿದ್ದೀವಿ ಎಲ್ಲರೂ ತಿಂತೀವಿ. ನಾವು ಚಿಕ್ಕ ಮಕ್ಕಳಿದ್ದಾಗಲಿಂದನೂ ನಾವು ಇದು ತಿಂತೀವಿ. ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ಮತ್ತೊಂದು ಆರೋಗ್ಯಕರವಾದ ರೆಸಿಪಿನೂ ಇದೆ, ನೀವು ನೋಡಬಹುದು. ಏನಪ್ಪ ಅದು ಅಂತ, ಈ 100ಗೆ 100% ಒಳ್ಳೆಯದು ಈ ಹಾಗಲಕಾಯಿ ರೆಸಿಪಿ. ಬಾಯಿಗೆ ಸ್ವಲ್ಪ ಕಹಿ ಇದ್ದರೂ ಆರೋಗ್ಯಕ್ಕಂತೂ ನಂಬರ್ 1 ಅಂತಲೇ ನಾವು ಅನ್ನಬಹುದು. ನೋಡಿ, ಇವೆಲ್ಲ ಗೆಣಸಿನ ಮರಗಳು. ನೋಡಿ, ಒಂದು ಈ ರೀತಿ ಚಿಕ್ಕದಾದ ಒಂದು ಮರ ಹಾಕ್ಕೊಂಡ್ರೆ, ನೋಡಿ ತೋರಿಸ್ತಾ ಇದ್ದೀನಿ ನೋಡಿ, ಒಂದು 10ರಿಂದ 15 kg ಇನ್ನೂ ಜಾಸ್ತಿನೇ ಬಿಡುತ್ತೆ ಅಂದ್ಕೊಳ್ಳಿ, ಅಷ್ಟು ಚೆನ್ನಾಗಿರುತ್ತೆ. ಈ ರೀತಿ ಈಗ ನೀವು ಗುಲಾಬಿ ಕಡ್ಡಿ ಹೇಗೆ ಈ ಮಣ್ಣಿನೊಳಗಡೆ ಸ್ವಲ್ಪ ಆಳ ತೆಗೆದ್ಬಿಟ್ಟು ಉಣ್ತೀರಾ ಪಾಟ್ ಒಳಗಡೆ, ಅದೇ ರೀತಿ ಸೇಮ್ ಟು ಸೇಮ್ ಈ ಕಡ್ಡಿ ಹಾಕಿದ್ರೆ ಗೆಣಸಿನ ಮರ ಹುಟ್ಕೊಳ್ಳುತ್ತೆ. ನೋಡಿ, ಬಾವಿ ಕೂಡ ಇದೆ ಇಲ್ಲಿ. ಮತ್ತು ತೆಂಗು, ಅಡಿಕೆ. ನಮ್ಮ ಫ್ರೆಂಡ್ ಅವರ ತೋಟಕ್ಕೆ ಬಂದಿದ್ವಿ, ಹಾಗಾಗಿ ತುಂಬ ಚೆನ್ನಾಗಿತ್ತಲ್ಲ ನೇಚರು, ನಿಮಗೂ ಕೂಡ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ನೋಡಿ, ಚಿಕ್ಕ ಚಿಕ್ಕದಾದ ಈ ಅಡಿಕೆ ಸಸಿಗಳು ನೋಡಿ, ನೋಡಲಿಕ್ಕೆ ಒಂದು ಚೆಂದ ಅಲ್ವಾ. ನಮಗಂತೂ ಈ ರೀತಿ ತುಂಬ ಇಷ್ಟಪಡ್ತೀವಿ ನೇಚರ್ ಅಂದರೆ ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ, ಎಲ್ಲರಿಗೂ ಕೂಡ. ಪ್ರಕೃತಿ ದೇವತೆಯ ಸೌಂದರ್ಯ ನೋಡಿ. ಈಗ ಈ ಹಾಗಲಕಾಯಿ ತಗೊಂಡಿದ್ದೀನಿ, ನೀವು ಇದೇ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಹಸಿ ಕಾಳಿನ ಟೈಮ್ ಅಲ್ವಾ, ಸ್ವಲ್ಪ ತೊಗರಿ ಕಾಳು ಮತ್ತು ಈರುಳ್ಳಿ, ಟೊಮೊಟೊ, ಅರಿಶಿಣದ ಪುಡಿ, ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಸ್ವಲ್ಪ ಹುಣಸೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಗ್ಯಾಸ್ ಸ್ಟವ್ ಹಚ್ಚಿ ಒಂದು ಬಾಣಲೆ ಇಟ್ಟಿದ್ದೀನಿ. ಇದಕ್ಕೆ ನಾನು ಈ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ನೋಡಿ, ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಿ, ಕಹಿ ಕಡಿಮೆ ಆಗಲಿ ಅಂತ. ಈ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಈ ಸಾಸಿವೆ ಚಿಟಪಟ ಅಂದಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನು ಟೊಮೊಟೊ ಸೇರಿಸ್ತಾ ಇದ್ದೀನಿ. ಇದು ಅಕ್ಕಿ ರೊಟ್ಟಿ, ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಹಸಿ ತೊಗರಿಕಾಳು ಕಟ್ ಮಾಡಿರೋದು, ಈ ಹಾಗಲಕಾಯಿ ಅಂದರೆ ಬೀಜ ಸಮೇತ ಹಾಕಿ, ಬೀಜ ಏನು ಎಸಿಲಿಕ್ಕೆ ಹೋಗಬೇಡಿ.
ಧನಿಯಾ ಪೌಡರ್, ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಅರಿಶಿಣದ ಪುಡಿ. ಬಟ್ ಖಾರ ಕಮ್ಮಿ ತಿನ್ನೋರು ಸ್ವಲ್ಪ ಖಾರ ಕಡಿಮೆನೇ ಹಾಕ್ಕೊಳ್ಳಿ. ಇದಕ್ಕೆ ಹುಣಸೆ ರಸ ಸೇರಿಸಲೇಬೇಕು. ಯಾಕೆ ಅಂದರೆ ಕಹಿ ಎಲ್ಲ ಕಡಿಮೆ ಆಗಲಿಕ್ಕೆ ಈ ಹುಣಸೆ ರಸ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನೀವು ಸೇರಿಸಲೇಬೇಕು. ಈಗ ಇದು ಸ್ವಲ್ಪನೇ ನೀರು ಹಾಕಿ ಬೇಯಲಿಕ್ಕಿಡಬೇಕು. ಇದು ಗೊಜ್ಜು ಟೈಪಲ್ಲೂ ಆಗುತ್ತೆ. ನೀವು ಅನ್ನಕ್ಕೆ ಕೂಡ ಕಲಿಸ್ಕೊಂಡು ತಿನ್ನಬಹುದು. ತುಂಬ ರುಚಿಯಾಗಿರುತ್ತೆ. ನಾಲ್ಗೆಗೆ ಸ್ವಲ್ಪನೇ ಕಹಿ ಅನಿಸಿದ್ರು ನೀವು ಸ್ವಲ್ಪ ಬೆಲ್ಲ ಹಾಕಿ. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಈ ಹಾಗಲಕಾಯಲ್ಲಿ ಚಿಪ್ಸು ಮತ್ತು ಈ ರೀತಿ ಪಲ್ಯಗಳು, ಸಾಂಬಾರು ಮತ್ತು ಈ ಹಾಗಲಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರಂತೂ ತುಂಬಾ ಹೆಲ್ತಿಯಾಗಿರಬಹುದು. ನೀವು ಏನು ಶುಗರ್ ಬಂದಿರೋರೇ ತಿನ್ನಬೇಕು ಅಂತ ಏನಿಲ್ಲ. ಯಾರು ಕೂಡ ಇದನ್ನು ಈ ರೀತಿ ಯೂಸ್ ಮಾಡಿಕೊಂಡು ನಿಮಗೇನು ಇಷ್ಟ ಅದನ್ನು ಮಾಡಿಕೊಂಡು ಈ ಹಾಗಲಕಾಯಿ ಆದಷ್ಟು ನೀವು ತಿನ್ನಬೇಕು. ನೋಡಿ, ತುಂಬ ಚೆನ್ನಾಗಿ ಬೆಂದಿದೆ ಈ ಕಾಳು, ಈ ಹಾಗಲಕಾಯಿ ಎಲ್ಲ. ಈಗ ಲಾಸ್ಟ್ನಲ್ಲಿ ಸ್ವಲ್ಪನೇ ಸಾಂಬಾರು ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ನಾನು ಮಾಡಿರೋದು ಅಕ್ಕಿ ರೊಟ್ಟಿ ಜೊತೆಗೆ. ನೋಡಿ, ಅಕ್ಕಿ ರೊಟ್ಟಿ ಕೂಡ ರೆಡಿಯಾಗಿದೆ. ಚಪಾತಿಗಿನ್ನ ಈ ರೊಟ್ಟಿಗೆ ತುಂಬ ರುಚಿ. ನೋಡಿ, ಈಗ ರೆಡಿಯಾಗಿದೆ. ಒಂದು ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.